ನಿವೇದಿತಾ ಗೌಡ ಮತ್ತು ಚಂದನ್ ಡಿವೋರ್ಸ್ ಆಗಿ ವರ್ಷಗಳಾಗ್ತಾ ಬಂತು. ಆದರೆ ಇದೀಗ ಸಿನಿಮೀಯ ರೀತಿಯಲ್ಲಿ ಈ ಜೋಡಿ ಡಿವೋರ್ಸ್ಗೆ ಕೊಟ್ಟು ಮತ್ತೆ ಒಂದಾಗುವಂತ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಹುಡ್ಕೊಳ್ತಾ ಇದೆ. ಹೌದು, ಈ ಬಗ್ಗೆ ಸ್ವತಃ ಚಂದನ್ ಮತ್ತು ನಿವೇದಿತಾ ಮುಕ್ತವಾಗಿ ಮಾತನಾಡಿದ್ದಾರೆ. ಡಿವೋರ್ಸ್ ಯಾಕಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಅನೇಕರಿಗೆ ಪ್ರಶ್ನೆ ಇದೆ. ಈಗಲೂ ಕೂಡ ಇವರಿಬ್ಬರ ನಡುವೆ ಏನ್ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಅನ್ನೋದೇ ಇಲ್ಲ. ಆದರೆ ಈಗ ಇಷ್ಟು ದಿನಗಳ ನಂತರ ಮತ್ತೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ನಲ್ಲಿ ಇಬ್ರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅದಲ್ಲದೆ ನಿವೇದಿತಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಅಳುತ್ತಿದ್ದ ನಿವೇದಿತನನ್ನ ಚಂದನ್ ತಬ್ಬಿಕೊಂಡು ಸಮಾಧಾನ ಮಾಡಿದ್ದಾರೆ. ಹಾಗಿದ್ರೆ ನಿವೇದಿತಾ ಮತ್ತು ಚಂದನ್ ಒಂದಾಗ್ತಾರಾ? ಇಬ್ಬರ ನಡುವೆ ಅಂತದ್ದೇನ್ ಸಮಸ್ಯೆ ಎದುರಾಗಿತ್ತು? ಈಗ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣವೇನು? ಈಗ ನಿವೇದಿತಾ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಕಾರಣವೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ತುಂಬಾ ಚಂದನ್ ಮತ್ತು ನಿವೇದಿತಾ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ. ಹೌದು, ಗಂಡ ಹೆಂಡತಿಯಾಗಿ ಇದ್ದವರು ಡಿವೋರ್ಸ್ ಆದ ಮೇಲೆ ಅವ್ರು ಸುಮ್ಮನಾದ್ರೂ ನಮ್ಮ ಜನ ಮಾತ್ರ ಸುಮ್ಮನಾಗಿರ್ಲಿಲ್ಲ. ನಿವೇದಿತಾ ಫೋಟೋಗಳಿಗೆ ಹೋಗಿ ಹೋಗಿ ಕಮೆಂಟ್ ಹಾಕೋರು. ಚಂದನ್ ಶೆಟ್ಟಿ ಯಾವುದಾದ್ರೂ ಒಂದು ಫೋಟೋ ಹಾಕಿದ್ರೆ ಅದನ್ನ ಹಿಡ್ಕೊಂಡು ಗ್ರೇಟ್, ಬ್ರೇಕಪ್ ಆದ್ರೆ ನಮ್ಮ ಹುಡುಗರು ತುಂಬಾನೇ ಶೈನ್ ಆಗ್ತಾರೆ, ಹಾಗೆ ಹೀಗೆ ಅಂತ ಚಂದನ್ ಪರವಾಗಿ ಬ್ಯಾಟ್ ಬೀಸೋರು. ನಿವೇದಿತಾ ಆಕೆಗೆ ಇಷ್ಟ ಬಂದಂಗೆ ಯಾವ್ದಾದ್ರು ಬಟ್ಟೆ ಹಾಕಿ ಯಾವ್ದಾದ್ರು ಫೋಟೋ ಹಾಕಿದ್ಲು ಅಂತ ಅಂದ್ರೆ ಇರೋಬರ ಜನ ಎಲ್ಲ ಮುಗಿಬಿದ್ದು ಬಾಯಿಗೆ ಬಂದಂಗೆ ಬೈದು ಕ್ಯಾಕರ್ಸ್ ಉಗಿದು ಮತ್ತು ಹೋಗಿ ಕಮೆಂಟ್ ಮಾಡೋರು. ನಿವೇದಿತಾ ಮತ್ತು ಚಂದನ್ ಇದೀಗ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಈ ತರ ಹೋಗಿ ಹೋಗಿ ಕೆಡದಾಗಿ ಕಮೆಂಟ್ ಮಾಡ್ತಿದ್ದಂತ ಅಭಿಮಾನಿಗಳಿಗೆ ಒಂದ್ ತಕ್ಷಣ ಶಾಕ್ ಆಗ್ಬಿಟ್ಟಿದೆ. ಇದೇನಪ್ಪ ಇದು, ಇವರಿಬ್ರು ದೂರ ಆಗಿದ್ದಾರೆ ಅಂತ ನಾವು ನಮ್ಮ ಬೇಳೆ ಬೇಯಿಸ್ಕೊಳಕ್ ಹೋದ್ರೆ ಕೊನೆಗೂ ಒಂದಾಗ್ಬಿಟ್ಟಿದಾರಲ್ಲ, ಏನಾಯ್ತು ಅಂತ. ಎಲ್ರಿಗೂ ಗೊತ್ತಿರೋ ಹಾಗೇನೆ ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ಗಿಂತ ಮುಂಚಿತವಾಗಿ ಒಂದು ಸಿನಿಮಾಗೆ ಸಹಿ ಹಾಕಿದ್ರು. ಆ ಸಿನಿಮಾದ ಶೂಟಿಂಗ್ ಮಧ್ಯದಲ್ಲಿ ಸ್ಟಾಪ್ ಆಗಿತ್ತು. ಕಾರಣ ಇವರಿಬ್ಬರ ರಿಲೇಷನ್ಸ್ ಬಗ್ಗೆ ಒಂದಷ್ಟು ಬ್ರೇಕಪ್ ಆಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗೋಕೆ ಶುರು ಆದಮೇಲೆ ಇಬ್ರು ಶೂಟಿಂಗ್ ಅನ್ನ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಅಧಿಕೃತವಾಗಿ ಡಿವೋರ್ಸ್ ತೆಗೆದುಕೊಂಡ ಮೇಲೆ ಹಾಗಿದ್ರೆ ಆ ಸಿನಿಮಾದ ಕತೆ ಏನು ಅನ್ನೋದು ಅನೇಕರಿಗೆ ಪ್ರಶ್ನೆ ಆಗಿತ್ತು. ಈವನ್ ಆ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ಕಂಗಾಲಾಗಿ ಹೋಗಿದ್ರು. ಅರ್ಧ ಸಿನಿಮಾ ಮುಗ್ದಿದೆ, ಈಗ ನೋಡಿದ್ರೆ ಬ್ರೇಕಪ್ ಅಂತಿದ್ದಾರೆ, ಡಿವೋರ್ಸ್ ಅಂತಿದ್ದಾರೆ. ಹಾಗಿದ್ರೆ ಇನ್ನುಳಿದ ಸಿನಿಮಾದ ಕತೆ ಏನು, ಹಾಕಿದ ಬಂಡವಾಳದ ಕತೆ ಏನು ಅಂತ. ಆಗ ನಿವೇದಿತಾ ಮತ್ತು ಚಂದನ್ ಇಬ್ರು ಆ ಸಿನಿಮಾದ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ, ನಮ್ಮ ಸಮಸ್ಯೆಗಳು ಏನೇ ಆಗಿರ್ಬೋದು ಅದು ನಮ್ಮ ವೈಯಕ್ತಿಕ ಸಮಸ್ಯೆ, ಆದರೆ ಒಪ್ಪಿಕೊಂಡಂತ ಪ್ರಾಜೆಕ್ಟ್ ಅನ್ನ ಖಂಡಿತವಾಗಿ ಮುಗಿಸಿಕೊಡ್ತೀವಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಡಿವೋರ್ಸ್ ಎಲ್ಲ ಪಡೆದು ಇಷ್ಟು ದಿನಗಳಾದ ನಂತರ ಸುಧಾರಿಸಿಕೊಂಡು ಒಬ್ಬರಿಗೊಬ್ರು ಸಮಾಧಾನ ಮಾಡಿಕೊಂಡು ಮತ್ತೆ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಅದೇ ಸಿನಿಮಾದ ಶೂಟಿಂಗ್ ಕೊನೆಯ ಹಂತದ ಎಪಿಸೋಡ್, ಕೊನೆಯ ಹಂತದ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ನಿನ್ನೆ ಕೊನೆಯ ಹಂತದ ಶೂಟಿಂಗ್ ಅನ್ನ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ನಿವೇದಿತಾ ಮತ್ತು ಚಂದನ್ ತಬ್ಬಿಕೊಳ್ಳುವ ಒಂದು ಕೊನೆಯಾದಂತ ಸೀನ್ ಇತ್ತು. ಆ ಸೀನ್ನಲ್ಲಿ ನಿವೇದಿತಾ ನಿಜವಾಗ್ಲೂ ಕೂಡ ಭಾವುಕರಾಗಿದ್ದಾರೆ. ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ನಿರ್ದೇಶಕರು ಹೇಳೋ ಪ್ರಕಾರ ನಾವು ಕಟ್ ಹೇಳಿ 20 ನಿಮಿಷ ಆದರೂ ತಪ್ಕೊಂಡವರು ಬಿಟ್ಟೇ ಇರಲಿಲ್ಲ. ಹಾಗೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡೇ ನಿಂತಿದ್ರು. ಇದು ನಮಗೂ ಕೂಡ ಖುಷಿ ಆಯಿತು ಅಂತ ಹೇಳಿದ್ರು. ನಿವೇದಿತಾ ತುಂಬಾನೇ ಎಮೋಷನಲ್ ಆದ್ರು. ಈ ವಿಡಿಯೋ ರೆಕಾರ್ಡ್ ಆಗುವಂತ ಸಂದರ್ಭದಲ್ಲಿ ನಿವೇದಿತಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಾ ಇದ್ರು. ಅದಾದ್ಮೇಲೆ ಚಂದನ್ ಮತ್ತು ನಿವೇದಿತಾ ಒಟ್ಟಿಗೆ ಕೂತು ಪ್ರೆಸ್ ಮೀಟ್ ಮಾಡಿದ್ರು. ಈ ಪ್ರೆಸ್ ಮೀಟ್ ನಲ್ಲೂ ಕೂಡ ನಿವೇದಿತಾ ಕಣ್ಣೀರ್ ಹಾಕೊಂಡೇ ಮಾತಾಡಿದ್ರು. ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಯ್ತು. ಯಾಕಂದ್ರೆ ನಿವೇದಿತನನ್ನ ತುಂಬಾ ಮಾಡ್ರನ್ ಆಗಿ ನೋಡಿದಂತ ಜನಕ್ಕೆ ಒಮ್ಮೆಲೆ ಎಮೋಷನಲ್ ಆಗಿ ನೋಡಿದ್ದು ಸಹಿಸ್ಕೊಳ್ಳೋಕೆ ಅಥವಾ ಒಪ್ಪಿಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ನಿವೇದಿತನ ಅಲ್ಲಿದ್ದವರು ಪ್ರಶ್ನೆ ಮಾಡಿದ್ರು ಮೀಡಿಯಾದವರು, ಯಾಕೋ ತುಂಬಾ ಭಾವುಕರಾಗಿದ್ದೀರಾ, ಚಂದನನ್ನ ಬಿಟ್ಟು ನಿಮಗಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ, ನೀವಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಇದೆ, ನೀವಿಬ್ರು ಮತ್ತೆ ಮದುವೆ ಆಗ್ತೀರಾ ಅಥವಾ ಮತ್ತೆ ಒಟ್ಟಿಗೆ ಇರ್ತೀರಾ ಅಂತ. ಆಗ ನಿವೇದಿತಾ ಹೇಳಿದಿಷ್ಟು, ತುಂಬಾ ವರ್ಷಗಳ ಕಾಲ ಜೊತೆಗಿದ್ವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಫ್ರೆಂಡ್ ಆಗಿದ್ದವರು, ಹಾಗಾಗಿ ಸಹಜವಾಗಿ ಆ ಬಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ, ತಕ್ಷಣಕ್ಕೆ ಮರೆಯೋದಕ್ಕೆ ಎಲ್ಲ ಸಾಧ್ಯನೂ ಆಗಲ್ಲ. ಅದಲ್ಲದೆ ನಾನು ಇವತ್ತು ಕಣ್ಣೀರು ಹಾಕಿದ್ದು ಚಂದನ್ಗೋಸ್ಕರ ಅಲ್ಲ ಅಥವಾ ನಮ್ಮ ರಿಲೇಶನ್ಶಿಪ್ಗೋಸ್ಕರ ಅಲ್ಲ. ನಾನು ಯಾವುದಕ್ಕಾದ್ರೂ ಒಂದು ಅಟ್ಯಾಚ್ ಆದೆ ಅಂದರೆ ಅದನ್ನು ತುಂಬ ಫೀಲ್ ಮಾಡ್ತೀನಿ. ಸಿನಿಮಾ ಶೂಟಿಂಗನ್ನು ಬಹು ವರ್ಷಗಳಿಂದ ಮಾಡ್ತಾ ಇದ್ವಿ. ಈಗ ಕೊನೆಯದಾಗಿ ಶೂಟಿಂಗು ಮುಕ್ತಾಯ ಆಗಿದ್ರಿಂದ ನಮಗೆ ಬೇಸರ ಆಯಿತು. ಸೊ ಆ ಕಾರಣಕ್ಕಾಗಿ ನಾನು ಕಣ್ಣೀರು ಹಾಕ್ತೆ ಬಿಟ್ಟರೆ ಚಂದನಿಗೋಸ್ಕರ ಅಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಮತ್ತೆ ನೀವು ಒಟ್ಟಿಗೆ ಸಂಸಾರ ಮಾಡ್ತೀರಾ, ಒಟ್ಟಿಗೆ ಇರ್ತೀರಾ ಅನ್ನುವಂಥ ಪ್ರಶ್ನೆಗೆ ಸ್ವಲ್ಪ ಮಟ್ಟಿಗೆ ಖಾರವಾಗಿಯೇ ನಿವೇದಿತಾ ಉತ್ತರ ಕೊಟ್ಟಿದ್ದಾರೆ. ಹೌದು, ನಾನು ಎಲ್ಲರ ಥರ ಅಲ್ಲ,
ಬೇರೆಯವರು ಒಬ್ರನ್ನೊಬ್ರು ತುಂಬ ರೆಸ್ಪೆಕ್ಟ್ ಮಾಡ್ಕೊಳ್ತಾರೆ, ಪ್ರೀತಿ ಮಾಡ್ಕೊಳ್ತಾರೆ, ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಡಿವೋರ್ಸ್ ಆದಮೇಲೂ ಕೂಡ ಅವ್ರು ಒಟ್ಟಿಗೆ ಇರ್ತಾರೆ. ಆದರೆ ನಮ್ಮ ವಿಚಾರದಲ್ಲಿ ಹಾಗೇನಿಲ್ಲ. ನಮ್ಮಿಬ್ಬರ ವಿಚಾರದಲ್ಲಿ ಹೊಂದಾಣಿಕೆ ಅನ್ನೋದು ಆಗ್ತಾನೇ ಇಲ್ಲ, ಹೊಂದಾಣಿಕೆ ಇಲ್ಲೂ ಇಲ್ಲ. ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೀಗಿರ್ಬೇಕಾದ್ರೆ ಮತ್ತೆ ಒಂದಾಗ್ತೀವಿ ಅನ್ನೋದೆಲ್ಲ ಸುಳ್ಳು. ಮತ್ತೆ ಒಂದಾಗೋ ಮಾತೇ ಇಲ್ಲ. ನಾನು ಅವ್ರನ್ನ ಯಾವತ್ತೋ ಮರ್ತು ಬಿಟ್ಟಿದ್ದೀನಿ, ದೂರ ಮಾಡಿದ್ದೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ಮತ್ತೆ ಒಟ್ಟಿಗೆ ಇರ್ತೀವಿ ಅನ್ನೋದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಇದನ್ನೆಲ್ಲ ಹೇಳ್ತಾ ಚಂದನ್ ಮುಖ ಮಾತ್ರ ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ಟಿತ್ತು. ಅದಲ್ದೇನೆ ಪ್ರೆಸ್ ಮೀಟ್ನಲ್ಲಿ ಒಟ್ಟಿಗೆ ಮಾತಾಡಿದಂಥ ನಿವೇದಿತಾ ಚಂದನ್, ಯಾರೋ ಒಬ್ರು ಚಂದನ್ ಚೆನ್ನಾಗಿ ಕಾಣ್ತಾ ಇದ್ದಾರಾ, ಈ ಹೇರ್ ಸ್ಟೈಲ್ ಈ ಲುಕ್ ಅವರಿಗೆ ಒಪ್ಕೊಳ್ತಾ ಇದೆಯಾ ಅಂತ ನಿವೇದಿತನ ಕೇಳಿದಾಗ ಚಂದನ್ ಮುಖ ನೋಡ್ಬಿಟ್ಟು, ಚಂದನ್ ಆಬ್ವಿಯಸ್ಲಿ ಚೆನ್ನಾಗಿದ್ದಾರೆ, ಅದಕ್ಕೆ ನಾನು ಮದುವೆ ಆಗಿದ್ದು, ಈ ಲುಕ್ಕು ಕೂಡ ಅವ್ರಿಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ರು. ಅದಲ್ದೇನೆ ಡಿವೋರ್ಸ್ ಬಗ್ಗೆ ಮಾತನಾಡುವಾಗ ಜನ ನಂದೇ ತಪ್ಪು ಅಂತ ಮಾತಾಡ್ತಾರೆ. ಯಾವಾಗ್ಲೂ ಹುಡುಗಿಯರನ್ನೇ ಬ್ಲೇಮ್ ಮಾಡ್ತಾರೆ. ಹುಡುಗರಿಗೆ ಅದು ಅಡ್ವಾಂಟೇಜ್ ಆಗತ್ತೆ. ನನಗೇನು ಇದರಿಂದ ಬೇಜಾರು ಇಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನನ್ನು ಹೆಂಗಾದರೂ ಟ್ರೋಲ್ ಮಾಡಿ, ಎಷ್ಟಾರು ಬೈಕಳಿ, ಏನಾದರೂ ಮಾಡಿ, ನಾನು ಒಂದು ಚೂರು ಯೋಚನೆನೂ ಮಾಡೋದಿಲ್ಲ, ಡಿಸ್ಟರ್ಬೂ ಆಗೋದಿಲ್ಲ. ಆದರೆ ಬೈಯೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಸುಮ್ಮನೆ ಯಾಕೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರು. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಇಬ್ರು ಒಂದಾಗ್ತಾರೆ ಏನೋ ಅಂತ ಇದ್ದಂಥ ಪ್ರಶ್ನೆಗೂ ಕೂಡ ನಿವೇದಿತನ ಪಟಾಪಟ ಆನ್ಸರು ಖಂಡಿತ ಒಂದಾಗಲ್ಲ ಅನ್ನೋ ಥರನೇ ಇತ್ತು. ಕೊನೆಯದಾಗಿ ಪ್ರೆಸ್ ಮೀಟ್ ಮುಗಿದ್ಮೇಲೆ ಇಬ್ರು ಎದ್ದು ಹೋಗ್ತಾರೆ. ಅದು ಹೇಗೆ ಎದ್ದು ಹೋಗ್ತಾರೆ ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಪರಿಚಯನೇ ಇಲ್ವೇನೋ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇಲ್ವೇನೋ ಅಂತ ಅವರು ಉತ್ತರಕ್ಕೆ ಹೋದ್ರೆ ಇವ್ರು ದಕ್ಷಿಣಕ್ಕೆ ಹೋಗ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಜನನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಒಮ್ಮೆ ಹಾಗೆ ಒಮ್ಮೆ ಹೀಗೆ, ಇವ್ರು ಏನು ಆಡ್ತಿದ್ದಾರೋ ಏನು ಮಾಡ್ತಿದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅವರವರ ಲೈಫ್ ಅವರವರಿಗೆ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು.